me forever on fire. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟನೇ ತಪ್ತಾ ಇಲ್ಲ. ಜಾಮೀನು ಪಡ್ಕೊಂಡಿದ್ರು ಕೂಡ ಕಾಟೇರನಿಗೆ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಗೃಹ ಇಲಾಖೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಏನಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆ ಜಾಮೀನು ಕೊಡಿಸ್ಬೇಕು ಅಂತ ಪತ್ನಿ ಹೇಗೆ ಹೋರಾಟ ಮಾಡಿದ್ರು, ಬಟ್ ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ತನಿಖಾಧಿಕಾರಿಗಳು ತನಿಖೆಯನ್ನ ಬಹಳ ರೋಚಕವಾಗಿ ನಡೆಸಿದ್ರು. ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು. ಬಟ್ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಂತ ಮನವಿ ಪತ್ರವನ್ನ ಗೃಹ ಇಲಾಖೆಗೆ ಬರೆದಿದ್ರು ತನಿಖಾಧಿಕಾರಿಗಳು. ಅದಕ್ಕೀಗ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಸೋಮವಾರ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಈ ಪರ್ಮಿಷನ್ ಲೆಟರ್. ಮುಂದಿನ ವಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಚಾರ್ಜ್ ಶೀಟ್ ಪ್ರತಿಯನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಂತ ಕೆಲಸ ಕೂಡ ಈಗ ಅಂತಿಮ ಘಟ್ಟ ತಲುಪಿದೆ. ತರ್ಜುಮೆ ಆದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡ್ತಾರೆ. ಬೆನ್ನು ನೋವಿನ ನೆಪವನ್ನ ಹೇಳಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು ದರ್ಶನ್. 6 ವಾರಗಳ ಕಾಲ ಅದೇ ರೀತಿಯಾಗಿ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಅದೇ ಸಂದರ್ಭದಲ್ಲೇ ಈ ಬೇಲ್, ರೆಗ್ಯುಲರ್ ಬೇಲ್ ಏನಿದೆ ಅದು ಕೂಡ ಸಿಕ್ಬಿಡ್ತು. ಹೀಗಾಗಿ ರಿಲೀಫ್ ಸಿಕ್ಕಿದೆ ದರ್ಶನ್ ಅವರಿಗೆ. ಬಟ್ ಈಗ ಅದೇ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆ ನಡೆಸ್ತಾ ಇದ್ದಾರೆ. ಆದರೆ ಈ ಜಾಮೀನನ್ನ ಪಡ್ಕೊಂಡಿದ್ರಲ್ಲ, ಮಧ್ಯಂತರ ಜಾಮೀನನ್ನ, ಆ ಜಾಮೀನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅವರ ಪರ ವಕೀಲ CV ನಾಗೇಶ್ ಏನಿದ್ದಾರೆ, ಸರ್ಜರಿ ಆಗಲೇಬೇಕು ಅನ್ನುವಂಥ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಬಟ್ ಈಗ ರೆಗ್ಯುಲರ್ ಬೇಲ್ ಆದರೂ ಕೂಡ ಆ ಒಂದು ಮಧ್ಯಂತರ ಜಾಮೀನಿನ ಅವಧಿ ಮುಗಿದ್ರೂ ಕೂಡ ಸರ್ಜರಿ ಆಗಿಲ್ಲ. ಹೀಗಾಗಿ ಇವೆಲ್ಲ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಈಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ ತನಿಖಾಧಿಕಾರಿಗಳು. ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನು ಬರೆದಿದ್ರು ತನಿಖಾಧಿಕಾರಿಗಳು. ಈಗ ಪರ್ಮಿಷನ್ ಕೂಡ ಸಿಗುತ್ತೆ. ಆ ಪರ್ಮಿಷನ್ ಲೆಟರ್ ಏನಿದೆ, ಅನುಮತಿ ಪತ್ರ, ತನಿಖಾಧಿಕಾರಿಗಳ ಕೈಗೆ ಸೋಮವಾರ ಸಿಗುತ್ತೆ. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರೆ. ಜಾಮೀನನ್ನ ಪ್ರಶ್ನೆ ಮಾಡಿ ಅಲ್ಲಿ ವಾದ ಮಾಡೋದಕ್ಕೆ ಅಂತ ಎಲ್ಲ ಸಿದ್ಧತೆಗಳನ್ನ ಈಗ ಮಾಡ್ಕೊಳ್ತಾ ಇದ್ದಾರೆ.